ಗೋವರ್ಧನ್ ಹೇಳಿ. ಗೋವರ್ಧನ್, ನಾನು ನನ್ನ ಪ್ರಶ್ನೆ ಕ್ಲಿಯರ್ ಮಾಡ್ತೀನಿ, ಆಮೇಲೆ ಆನ್ಸರ್ ಕೊಡ್ಲಿ. ಪ್ರಶ್ನೆ ಮಾತಾಡಿ ರಿಯಾಜ್. ಓಕೆ ಮೇಡಮ್, ಈ ಬೀದಿ ಗೂಂಡಾಗಳನ್ನಾಗಿ ಮಾಡಿ ಆ ಯುವಕರಿಗೆ ಹಿಂದೂ ಹೆಣ್ಮಕ್ಳು ಮದುವೆ ಆಗ್ಲಿಕ್ಕೆ ಕೇಳ್ತಾ ಇಲ್ಲ. ಗಂಗಸರ ಕುಡ್ದು ಬೀದಿಯಲ್ಲಿ ಗಲಾಟೆ ಮಾಡಿಕೊಂಡು ಜನರಿಗೆ ಪ್ರೀತಿ ಮಾಡುವವರಿಗೆ ಹೊಡೆದುಕೊಂಡು ಏನು ಬರ್ತ್ಡೇ ಮಾಡಿದ್ರೆ ಹೊಡೆದುಕೊಂಡಿದ್ರೆ ಹಿಂದೂ ಹೆಣ್ಮಕ್ಳು ಮದುವೆ ಆಗ್ತಾ ಇಲ್ಲ. ಮುಸ್ಲಿಂ ಯುವಕರನ್ನ ಮದುವೆ ಅದಕ್ಕೆ ಅದು ಎಲ್ಲಿದೆ ಅದಕ್ಕೆ ನ್ಯಾಯ? ತಗೊಂಡೋಗ್ಬೋದಾ ಇವರ ಬೀದಿ ಗುಂಡಗಳೇ ಮತ್ತೆ ಕುಂಟೇವೇನು ಧರ್ಮದಲ್ಲಿ ಅವಕಾಶ ಇಲ್ಲ. ಅವನು ಆಚೆ ಹೋಗ್ಬಿಟ್ಟು ಏನಾದ್ರು ಇರಪ್ಪ ಕರೆಕ್ಟ್ ಆಗಿ ಪದ ಬಳಕೆ ಮಾಡ್ಬೇಕು. ಬೀದಿ ಗುಂಡ ಯಾರು ಬಂದ ಬೀದಿ ಗುಂಡ ಆಗಿಲ್ಲ. ಇಡೀ ಜಗತ್ತಿಗೆ ಗೊತ್ತು ಯಾರು ಬೀದಿ ಗುಂಡ ಆಗಿರೋದು. ಬೀದಿ ಗುಂಡಗಳೇ. ರಿಯಾಜ್ ಒಂದ್ ನಿಮಿಷ ಇರಿ. ಸೂಲಿಬೆಲೆ ಅವರೇ ಮುಂಜಾನೆ ಇಲ್ಲಿ ಬೀದಿ ಗುಂಡ. ರಿಯಾಜ್ ಅವ್ರು ಮಾತಾಡೋದು ಕೇಳಿದ್ರಿ. ಫೈನಲ್ ವರ್ಡ್ ಸರ್. ಏನಿಲ್ಲ, ನನಗೆ ನೀವು ನೀವು ಸ್ವಲ್ಪ ಶಾಂತವಾಗಿ ಕೇಳೋರಿದ್ರೆ ಲೆಟ್ ಮಿ ಕನ್ಕ್ಲೂಡ್ ದಿಸ್. ನನ್ನ ಕಡೆಗೆ ನಾನು ಕನ್ಕ್ಲೂಡ್ ಮಾಡ್ತೀನಿ. ಶಾಂತವಾಗಿ ಇರ್ಲಿಕ್ಕೆ ಸ್ವಲ್ಪ ಹೇಳಿ ಅವರಿಗೆ. ನಾನು ರಿಯಾಜ್ ಅವ್ರು ಮಾತಾಡಿದ ಅಷ್ಟು ಕೇಳಿದ್ದೀನಿ. ರಿಯಾಜ್ ಅವ್ರಿಗೆ ಪದೇ ಏನ್ರಿ ನೀವು ಮಾತೇ ಬಿಡೋದಿಲ್ಲ. ನಿಮ್ದು ರೂಢಿ ಅದು. ನೀವು ಕೂಗಾಡ್ಬಿಟ್ರೆ ಗೆದ್ದು ಬಿಡ್ತೀರಾ ಅಂತ ಈ ಗೂಂಡಾಗರ್ದಿನೇ ನಾವು ಬೇಡ ಅಂತ ಹೇಳೋದು. ಇದನ್ನೇ ಹೇಳೋದು, ಕೂಗಾಡಿ ಗೂಂಡಾಗರ್ದಿ ಮಾಡಬೇಡಿ ಅಂತ. ಕೇಳಿ, ಇಲ್ಲಿ ಅವ್ರು ಗೂಂಡಾಗರ್ದಿಯ ಬಗ್ಗೆ ಮಾತನಾಡಿದ್ರು. ಇಂಡಿಯಾ ಮೊನ್ನೆ ಫೈನಲ್ ಗೆದ್ದಾಗ ಒಂದು ಮೆರವಣಿಗೆ ಹೋಗಿದ್ದಕ್ಕೆ ಮಹೂನಲ್ಲಿ ಕಲ್ಲೆಸರು ಅಂತವ್ರು ಯಾರು ಗೂಂಡಾಗಳು? ಇಂಡಿಯಾ ಎರಡನೇ ಪ್ರಶ್ನೆ ಅವ್ರು ಕೇಳ್ತಾರೆ. ಹೌದು, ಹಿಂದೂ ಗಂಡ್ ಮಕ್ಕಳಿಗೆ ಹೆಣ್ಮಕ್ಳು ಸಿಕ್ತಿಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಬ್ಸಲ್ಯೂಟ್ಲಿ ಹೌದು. ಯಾಕೆ ಅಂತಂದ್ರೆ 4 ಹೆಂಡತಿ 40 ಮಕ್ಕಳು ಎನ್ನುವಂತ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಹಿಂಗಾಗಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಡೆಮೋಗ್ರಫಿಕ್ ಚೇಂಜ್ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ, ನಾವು ಪಂಚರಂಗಿ ಆದ್ರೂ ಪರವಾಗಿಲ್ಲ, ನನಗೆ 4 ಮಕ್ಕಳಾಗ್ಲಿ ಅಂತ ಅನ್ಕೊಳ್ಳೋರು ಹಿಂದೂ ಸಂಪ್ರದಾಯದವರಲ್ಲ. ಕಷ್ಟಪಟ್ಟಾದ್ರೂ ಕರ್ಕೋಬೇಕು. ಯೋಗಿ ಆದಿತ್ಯನಾಥ್ ಇಲ್ಲ. ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅಂತಂದ್ರೆ, ಸಮಾಜಕ್ಕೆ ಸಂದೇಶ ಹೋಗುತ್ತೆ ಭಯ. ಮೊದಲು ಕೇಳಿಸ್ಕೊಳ್ಳಲ್ಲ, ಇಲ್ಲಿ ಮಾತಾಡೋದನ್ನ ಕೇಳಿಸ್ಕೊಳ್ಳಲ್ಲ. ಏನಂತಂದ್ರೆ ಅವ್ರಿಗೆ ಈ ಪರಿಸ್ಥಿತಿ 4 ಹೆಂಡತಿ 40 ಮಕ್ಕಳಿದೆಯಲ್ಲ, ಇದನ್ನ ಅವ್ರಿಗೆ ಬಟ್ ನಮ್ದ್ರಲ್ಲಿದೆ ಒಂದು ಮಗು. ಆ ಮಗು ಚೆನ್ನಾಗಿ ಓದಿಸ್ಬೇಕು ಅಂತ. ಆದ್ರೆ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಮಕ್ಕಳಿಗೆ ಹೆಣ್ಣು ಸಿಕ್ತಿಲ್ಲ. ಅದಕ್ಕೆ ನಾನು ಜಾತಿ ಮತ ಪಂಥಗಳ ಎಲ್ಲೆಯನ್ನ ಮೀರಿ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಿಸ್ಬೇಕಾಗಿದೆ. ಗಂಡ್ ಮಕ್ಕಳಿಗೆ ಅಲ್ಲಿಂದ ಹುಡುಗಿನ ಹುಡುಕ್ಬೇಕಾಗಿದೆ ಅಂತ ಇವತ್ತು ನನ್ಗೆ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.